ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಹಾಗೂ ದೇನಾ ಬ್ಯಾಂಕ್ನ ಜೊತೆ ವಿಲೀನಗೊಳಿಸುವುದರ ವಿರುದ್ಧ ಲೈಟ್ ಹೌಸ್ ಹಿಲ್ ರೋಡ್ ಪಕ್ಕದಲ್ಲಿರುವಂತಹ ವಿಜಯ ಬ್ಯಾಂಕ್ ಎದುರು ಕಾಂಗ್ರೆಸ್ ಸದಸ್ಯರಿಂದ ಪ್ರತಿಭಟನೆ ನಡೆಯಿತು। ಈ ವೇಳೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ನೀತಿ ಹಾಗೂ ಪ್ರಧಾನಿ ಮೋದಿಯ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು। ಈ ಸಂದರ್ಭ ಮಾಜಿ ಶಾಸಕ ಜೆಆರ್ ಲೋಬೋ ಮಾತನಾಡಿ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಆದಂತಹ ವಿಜಯ ಬ್ಯಾಂಕ್ ಆಫ್ ಬರೋಡಾ ಹಾಗೂ ದೇನಾ ಬ್ಯಾಂಕ್ನ ಜೊತೆ ವಿಲೀನಗೊಳಿಸೋ ಈ ನೀತಿ ಸರಿಯಲ್ಲ। ಇತಿಹಾಸದಲ್ಲೇ ವಿಜಯ ಬ್ಯಾಂಕ್ ಹೆಸರನ್ನ ತೆಗೆದುಹಾಕಿ ಅವಮಾನ ಮಾಡುವಂತಹ ಕೆಲಸವನ್ನ ಜಿಲ್ಲೆಯ ವಿರುದ್ಧ ಕೇಂದ್ರ ಸರ್ಕಾರ ಮಾಡ್ತಾ ಇದೆ। ಈ ಮೊದಲು ಕೂಡ ಕೇಂದ್ರದ ಈ ತೀರ್ಮಾನವನ್ನ ಹಿಂತೆಗೆದುಕೊಳ್ಳುವಂತೆ ಹಕ್ಕೊತ್ತಾಯವನ್ನ ಮಾಡಿದ್ವು। ಆದ್ರೆ ಬಿಜೆಪಿಯ ಯಾರೊಬ್ಬರು ಈ ಬಗ್ಗೆ ಗಮನ ಹರಿಸಿಲ್ಲ, ಈ ರೀತಿಯಾಗಿ ಅಗೌರವ ತೋರಿಸಿದ್ದಾರೆ ಎಂದು ಕಿಡಿಕಾರಿದ್ರು। ಇದೇ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಮಾಜಿ ಸಚಿವ ರಮನಾಥ ರೈ, ನಮ್ಮ ಜಿಲ್ಲೆಯ 79 ಶಾಖೆಗಳಲ್ಲೂ ಆ ಎಲ್ಲಾ ಶಾಖೆಗಳಲ್ಲಿ ಕೂಡ ಇಂದು ಏಕಕಾಲದಲ್ಲಿ ಪ್ರತಿಭಟನೆ ಕೈಗೊಂಡಿದ್ದೇವೆ। ಈ ಬ್ಯಾಂಕ್ ವಿಲೀನದ ತೀರ್ಮಾನ ಕೈಗೊಂಡ ಬಳಿಕ ಇದೀಗ ಈ ಸಂಸತ್ ಸದಸ್ಯರು ಹಾಗೂ ಕೆಲವು ಮುಖಂಡರು ವಿತ್ತ ಸಚಿವರನ್ನ ಭೇಟಿಯಾಗಿರುವುದು ನಿಜಕ್ಕೂ ಖಂಡನೀಯ। ಸಂಸತ್ ಸದಸ್ಯರಿಗೆ ಮಾತನಾಡಲು ತಾಕತ್ತಿಲ್ಲ, ಕನಿಷ್ಠ ನಮ್ಮ ಪ್ರತಿಭಟನೆಗೆ ನಮ್ಮ ಜೊತೆ ಸೇರಿಕೊಳ್ಳಬಹುದಿತ್ತು, ಭಿಕ್ಷುಕರಂತೆ ಹೋಗಿ ಅಲ್ಲಿ ನಿಂತ್ಕೊಳ್ಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು। ಇನ್ನು ವಿಜಯ ಬ್ಯಾಂಕಿನ ಮಾಜಿ ಉದ್ಯೋಗಿ ವಿಮಲಾ ಮಾತನಾಡಿ 31 ವರ್ಷಗಳ ಕಾಲ ಈ ಬ್ಯಾಂಕ್ನಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದೇನೆ, ಇದೀಗ ಕೇಂದ್ರ ಸರ್ಕಾರ ನಷ್ಟದಲ್ಲಿರೋ ಬ್ಯಾಂಕ್ ಆಫ್ ಬರೋಡಾ ಹಾಗೂ ದೇನಾ ಬ್ಯಾಂಕ್ನ ಜೊತೆ ವಿಜಯ ಬ್ಯಾಂಕ್ ಅನ್ನ ವಿಲೀನಗೊಳಿಸುವುದು ಎಷ್ಟು ಸಾರಿ ಅಂತ ಕೇಳಿದ್ರು। ಇತಿಹಾಸದಲ್ಲಿ ಈ ವಿಜಯ ಬ್ಯಾಂಕಿನ ಹೆಸರನ್ನು ತೆಗೆದು ಹಾಕುವಂತ ಅವಮಾನ ಮಾಡುವಂತ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯ ವಿರುದ್ಧ ತೆಗೆದುಕೊಂಡಿದೆ। ಸುಮಾರು 5 ತಿಂಗಳ ಹಿಂದಿನಿಂದ ಈ ಪ್ರಕ್ರಿಯೆ ನಡೆಯುತ್ತಾ ಬರ್ತಾ ಇದೆ। ನಾವು ಆಗಿಂದ ಹಾಗೆ ಇದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ದೇವೆ। ಕಳೆದ ಸಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿ ಈ ಒಂದು ತೀರ್ಮಾನವನ್ನು ಮಾಡಬಾರದು ಅಂತ ನಾವು ಹಕ್ಕೊತ್ತಾಯವನ್ನು ಮಾಡಿದ್ದೆವು। ಅದರ ನಂತರ ಆದರೂ ಕೂಡ ನಮ್ಮ ಜಿಲ್ಲೆಯ ಸಂಸತ್ ಸದಸ್ಯರಾಗಲಿ ಬಿಜೆಪಿಯ ಯಾರೇ ಒಂದು ವ್ಯಕ್ತಿ ಆಗಲಿ ಈ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನವನ್ನು ಬದಲಾಯಿಸಬೇಕೆಂಬ ಒತ್ತಾಯವನ್ನು ಮಾಡಿರಲಿಲ್ಲ। ಇತಿಹಾಸದಲ್ಲಿ ಈ ವಿಜಯ ಬ್ಯಾಂಕಿನ ಹೆಸರನ್ನು ತೆಗೆದು ಹಾಕುವಂತ ಅವಮಾನ ಮಾಡುವಂತ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯ ವಿರುದ್ಧ ತೆಗೆದುಕೊಂಡಿದೆ। ಬನ್ನಿ, ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ತಾರೆ ಬಂಟ್ವಾಳದ ಮಾಜಿ ಶಾಸಕರಾದಂತಹ ರಮನಾಥ್ ರೈ ಅವರು। ರಮನಾಥ್ ರೈ ಅವರ ಧ್ವನಿ ಕೇಳಿಸ್ತಿದ್ಯಾ? ಸರ್, ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡುದು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಏನ್ ಹೇಳ್ತೀರಾ ಸರ್? ಈ ಬಗ್ಗೆ ಪ್ರತಿಭಟನೆ ಕೂಡ ನಡೆಸಿದ್ದೀರಿ ಅಲ್ವಾ? ನೋಡಿ, ನಾವು ಈ ವಿಲೀನದ ವಿರುದ್ಧ ಪತ್ರಿಕಾಗೋಷ್ಠಿಯನ್ನ ನಾವು ಪ್ರಥಮ ಕರೆದು ಪ್ರತಿ ತಾಲೂಕು ಕೇಂದ್ರದಲ್ಲಿ ಒಂದು ಪ್ರತಿಭಟನೆಯನ್ನ ಕಳೆದ ಸಾರಿ ಮಾಡಿದ್ದೀವಿ। ಇವತ್ತು ಏಕಕಾಲದಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ಬ್ರಾಂಚ್ಗಳ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ। 10 ಗಂಟೆಗೆ ಪ್ರತಿಯೊಂದು ಕೇಂದ್ರದಲ್ಲಿ ಆಗಿದೆ, 11 ಗಂಟೆಗೆ ಪೌಡರ್ಸ್ ಬ್ಯಾಂಕಿನ ಎದುರುಗಡೆ ಪ್ರತಿಭಟನೆ ಮಾಡಿದ್ದೇವೆ। ಬ್ಯಾಂಕ್ ವಿಲೀನ ಆಗುವಂತದ್ದು ಸರಿಯಲ್ಲ। ವಿಜಯ ಬ್ಯಾಂಕ್ ಲಾಭದಲ್ಲಿರ್ತಕ್ಕಂಥ ಬ್ಯಾಂಕು, ನಷ್ಟದಲ್ಲಿರ್ತಕ್ಕಂಥ ದೇನಾ ಬ್ಯಾಂಕ್ ಬರೋಡಾ ಬ್ಯಾಂಕಿನ ಜೊತೆಗೆ ಮರ್ಜ್ ಆಗ್ತಕ್ಕಂಥದ್ದು ಇದು ನಮ್ಮ ಜಿಲ್ಲೆಗೆ ಮಾಡಿದಂತ ಅನ್ಯಾಯ ಅಂತ ಹೇಳ್ತಕ್ಕಂಥದ್ದು ನಾವು ಪ್ರತಿಭಟನೆ ಮಾಡಿದ್ದೀವಿ। ಅತ್ತಾವರ ಬಾಲಕೃಷ್ಣ ಶೆಟ್ಟರು ಪ್ರಾರಂಭ ಮಾಡಿದಂತ ಸುಂದರಾಮ್ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಬಲಿಷ್ಠವಾಗಿ ಆದಂತ ವಿಜಯ ಬ್ಯಾಂಕ್
ಅಲ್ಲಿ ಸುಂದರರಾಮ್ ಶೆಟ್ಟರ ಪರಿಶ್ರಮದ ಫಲವಾಗಿ ಒಂದು ಪ್ರತಿಷ್ಠೆಯ ಬ್ಯಾಂಕ್ ಆಗಿ ರೂಪುಗೊಂಡಿದೆ. ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಇಂದಿರಾ ಗಾಂಧಿ ಅವರು ಬಡವರಿಗೆ ಬೇಕಾಗಿ ರಾಷ್ಟ್ರೀಕರಣ ಮಾಡಿದ್ರು. ಆದ್ರೆ ಬ್ಯಾಂಕಿನ ಹೆಸರು ಬದಲಾವಣೆ ಆಗ್ಲಿಲ್ಲ. ಮತ್ತು ಸುಂದರರಾಮ್ ಶೆಟ್ಟರ ಫೋಟೋ ಎಲ್ಲಾ ಬ್ಯಾಂಕ್ ಅಲ್ಲೂ ಕೂಡ ಈಗಲೂ ಕೂಡ ಇದೆ. ಅದನ್ನ ತೆಗೆದು ಹಾಕ್ತಕ್ಕಂತ ಪ್ರಕ್ರಿಯೆ ಇನ್ನು ಶುರುವಾಗುತ್ತೆ. ಅದು ಈ ಜಿಲ್ಲೆಗೆ ಒಂದು ಕರಾಳ ದಿನ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸರಿ ಸರ್, ಇವಾಗ ಏನು ಅಂತ ಈ ಮರ್ಜರ್ ವಿಚಾರವಾಗಿ ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ನಮ್ಮ ಲೋಕಸಭಾ ಸದಸ್ಯರು ಅಲ್ಲಿ ಅರುಣ್ ಜೇಟ್ಲಿಯ ಎದುರುಗಡೆ ಕೈ ಎತ್ತಿ ನಿಂತಿರುವುದನ್ನು ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ. ಇದು ನಮ್ಮ ಜಿಲ್ಲೆಗೆ ಆಗ್ತಕ್ಕಂತ ಅಪಮಾನ. ಅವರು ಭಿಕ್ಷುಕರಂತೆ ನಿಂತಿದ್ದಾರೆ. ಇವರು ಮರ್ಜರ್ ಆಗುವುದಕ್ಕೆ ಮೊದಲು ಅದಕ್ಕೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಇವತ್ತು ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯ ಬ್ಯಾಂಕ್ ಅನ್ನ ಉಳಿಸುವಂತ ಕೆಲಸದಲ್ಲಿ ಕಾಂಗ್ರೆಸ್ ಪಕ್ಷ ಇದು ಆಗದೆ ಇದ್ರೆ ಮುಂದಿನ ಸಂದರ್ಭದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತಾರೆ. ಓಕೆ ಸರ್, ಮುಂದೆ ಯಾವ ರೀತಿಯ ಹೋರಾಟವನ್ನ ನೀವು ಮಾಡ್ತೀರಿ ಅನ್ನುವಂಥದ್ದು ಈಗಾಗಲೇ ನಾವು ನೋಡಿ 2-3 ಹಂತದಲ್ಲಿ ಇದಕ್ಕೆ ಪ್ರತಿಭಟನೆ ಮಾಡಿದ್ದೇವೆ. ಈಗ ಇವತ್ತು 79 ಬ್ಯಾಂಕ್ ಅಲ್ಲಿ ಕೂಡ ಪ್ರತಿಭಟನೆ ಆಗಿದೆ. ಇದೊಂದು ಐತಿಹಾಸಿಕವಾದಂತ ಒಂದು ಸಂಗತಿ. ಎಲ್ಲಾ ಬ್ಯಾಂಕ್ ನಲ್ಲಿ ಕೂಡ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇದು ಇದಕ್ಕೆ ಬ್ಯಾಂಕಿನ ಎಲ್ಲ ನೌಕರರ ನಮ್ಗೆ ಬೆಂಬಲ ಕೂಡ ಇದೆ ಪರೋಕ್ಷವಾಗಿ. ಯಾಕೆಂದ್ರೆ ಅವರಿಗೂ ಕೂಡ ಮುಂದಕ್ಕೆ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಯಾಕಂತಂದ್ರೆ ಇವರು ವಿಜಯ ಬ್ಯಾಂಕ್ ಅಂತ ಹೇಳಿದ್ರೆ ನಮ್ಮದೇ ಬ್ಯಾಂಕ್ ಅಂತ ಹೇಳುವಂತ ಭಾವನೆ ಅವರಲ್ಲಿ ಇತ್ತು ಮತ್ತು ಅದರಿಂದ ಅವರಿಗೂ ಅನುಕೂಲ ಇದೆ. ಈಗ ಬರೋಡಾ ಬ್ಯಾಂಕ್ ಜೊತೆ ಸೇರಿದ್ರೆ ಅದು ಅವರ ವರ್ಗಾವಣೆ ಅದು ಇದೆಲ್ಲ ಎಲ್ಲೆಲ್ಲಿಗೂ ಹಾಕುವಂತ ಸಾಧ್ಯತೆ ಇದೆ. ಈಗಲೂ ಕೂಡ ವಿಜಯ ಬ್ಯಾಂಕ್ ಎಲ್ಲೇ ಇದ್ರೂ ಕೂಡ ಅದೊಂದು ಸೀಮಿತವಾದಂತ ವ್ಯಾಪ್ತಿಯ ಒಳಗಡೆ ಇದೆ. ಆದ್ರಿಂದಾಗಿ ಇವತ್ತು ಗ್ರಾಮೀಣ ಬ್ಯಾಂಕ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಬ್ಯಾಂಕ್ ಇದೆ. ಅದನ್ನು ಉಳಿಸತಕ್ಕಂತ ಕೆಲಸವನ್ನ ನಾವೆಲ್ಲರೂ ಒಟ್ಟು ಸೇರಿ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಮನಾಥ್ ಇವರು ಏನು ಅಂತ ಹೇಳಿದ್ರೆ, ಇವಾಗ ಮುಂಬರುವಂತಹ ಚುನಾವಣೆಗೆ ಇದು ಹುನ್ನಾರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಿ? ನೋಡಿ, ಈ ಓಟಿಗೆ ಬೇಕಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಮೀಸಲಾತಿ ತಂದಿದ್ದಾರೆ, ಅದನ್ನ ಓಟಿಗೆ ಬೇಕಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅವ್ರು ಹೋಗ್ತಾರ? ನಾವು ಇವತ್ತು ಮರ್ಜರನ್ನ ವಿರೋಧ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ, ನಮ್ಮ ಹಕ್ಕು ಅದು, ನಮ್ಮ ಹಕ್ಕು. ಅದನ್ನು ವಿಜಯ ಬ್ಯಾಂಕ್ ಉಳಿಸ್ತಕ್ಕಂಥದ್ದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ನಾವು ಕೇಳ್ಕೊಳ್ತೇವೆ, ಭಿಕ್ಷೆ ಬೇಡ್ತಾ ಇರೋದಲ್ಲ. ನಾವು ಪ್ರತಿಭಟನೆ ಮಾಡೋದು ಓಟಿಗಾಗಿ ಅಂತ ಹೇಳಿದ್ರೆ ಅವರೆಲ್ಲ ಈಶ್ವರ ಮಾಡಿರ್ತಕ್ಕಂಥ ಹೋರಾಟಗಳೇನಾದ್ರು ಇದ್ರೆ ಅದು ಯಾಕೆ ಬೇಕಾಗಿ, ದೇಶಕ್ಕೆ ಬೇಕಾಗಿ. ಇವತ್ತು ಮೋದಿ ಅವರು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದ್ರೆ ದೇಶಕ್ಕಾಗಿ ಅಂತ ಹೇಳ್ತಾರೆ. ರಫೇಲ್ ಹಗರಣವನ್ನ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಯಾವುದೇ ಸಮಸ್ಯೆ ಬಂದಾಗ ತನಿಖೆಗೆ ವ್ಯಾಪ್ತಿಗೆ ಒಳಪಟ್ಟು ನಾವು ಒಂದು ಗೌರವವನ್ನ ನಮ್ಮ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇವರು ಯಾವ ತನಿಖೆಯನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಇವರು ಉಡಾಪೆ ಮಾತುಗಳನ್ನ ಹೇಳುದು. ಅತ್ಯಾಚಾರ ಬಂದಿರತಕ್ಕಂಥದ್ದು ಶ್ರೀಮಂತರಿಗೆ ಮಾತ್ರ, ಬಂಡವಾಳಶಾಹಿಗಳಿಗೆ ಮಾತ್ರ, ಬಡವರಿಗೆ ಬಂದಿಲ್ಲ ಅನ್ನುವಂಥದ್ದನ್ನ ನಾವು ಅವ್ರು ತಿಳ್ಕೊಳ್ಬೇಕು. ಇದು ಚುನಾವಣೆ ಬೇಕಾಗಿಲ್ಲ. ಇವತ್ತು ಈ ಚುನಾವಣೆ ಪೂರ್ವದಲ್ಲಿ ಅಣ್ಣಾದರೆ ಉಪವಾಸ ಕೂತದ್ದು ಯಾಕೆ ಚುನಾವಣೆಗೆ ಹೋಗಬೇಕಾಗಿ, ಅದ್ಯಾಕೆ ಇವರು ಹೇಳುದಿಲ್ಲ? ಹಲೋ, ಧನ್ಯವಾದಗಳು ರಮನಾಥ್ ಅವರ ಮಾಹಿತಿ. ಚುನಾವಣೆ ಬೇಕಾಗಿದ್ದು ಮಾಡ್ತಾರೆ ಅಂತ ಹೇಳಿ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ. ಇವರು ಬಹಳ ಆಕಾಶದ ಬಂದಂತ ಶುಭ್ರ ಮನುಷ್ಯರು. ಇವರು ಟೀಕೆಗಳೆಲ್ಲವೂ ಕೂಡ ದೇಶಕ್ಕಾಗಿ. ಕಾಂಗ್ರೆಸ್ ಅವರು ಟೀಕೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ಚುನಾವಣೆಗೋಸ್ಕರವಾಗಿ. ಅಂತ ನೀಚ ಮನಸ್ಸುಳ್ಳಂತ ಜನರಿಗೆ ನಾವು ಸರಿಯಾದ ಉತ್ತರವನ್ನ ಕೊಡಬೇಕಾಗಿದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಒಬ್ಬರು ಮುಖಂಡರು ಹೇಳಿದ್ರು, ರಸ್ತೆಗೆ ಇವರಿಗೆ ಕನಿಕರ ಆಗ್ಲಿಲ್ಲ, ಈಗ ಆಗಿದೆ. ಹೌದು, ಇವರಿಗೆ ನೋಡಿ, ವಿದ್ಯಾವಂತ ಯುವಕರಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ಈ ಒಂದು ವಿಜಯ ಬ್ಯಾಂಕಿನ ಸುಂದರರಾಮ್ ಶೆಟ್ಟರ ಹೆಸರನ್ನೇ ಅಳಿಸು ಹಾಕುವಂತ ಕೆಲಸವನ್ನು ಮಾಡಿದಾಗ ಇವರಿಗೆ ಆವಾಗ ಅದಕ್ಕೆ ಸ್ಪಂದನೆ ಮಾಡತಕ್ಕಂಥ ಮನಸ್ಸಿಲ್ಲ. ಬೇರೆ ವಿಚಾರಗಳನ್ನ ಹೇಳಿ ಅಪಮಾನ ಮಾಡ್ತಕ್ಕಂಥ ಮಾತನ್ನ
ಇವರು ಮಾತಾಡ್ತಿದ್ದಾರೆ. ವಿಜಯ ಬ್ಯಾಂಕಿಗೆ ನಾನು 1970ನೇ ಇಸವಿಯಲ್ಲಿ ಮೈಸೂರು ಸಂತೆಪೇಟೆಯಲ್ಲಿ ಒಂದು ಕಾರಕೂನಲಾಗಿ ಕೆಲಸಕ್ಕೆ ಸೇರಿದೆ. ಅನಂತರ 1977ರಲ್ಲೇ ನನಗೆ ಪ್ರಮೋಷನ್ ಆಯಿತು ಆ್ಯಸ್ ಎ ಆಫೀಸರ್ ಆಗಿ. ಅನಂತರ 31 ವರ್ಷ ಈ ಪ್ರಸಿದ್ಧ ಬ್ಯಾಂಕಲ್ಲಿ ಕೆಲಸ ಮಾಡಿ, ಅದು ಸಹ 1994ರಲ್ಲಿ ನಾನು ನನ್ನ ಪತಿಯನ್ನು ಕಳ್ಕೊಂಡೆ. ಆವಾಗಲೂ ಕೂಡ ನನಗೆ ಟ್ರಾನ್ಸ್ಫರ್ನ ವಿಷಯದಲ್ಲಿ ಏನೂ ಕಷ್ಟ ಕೊಡುವಂಥ ಈ ವಿಜಯ ಬ್ಯಾಂಕನ್ನು ಈಗ ಆ ಕೇಂದ್ರ ಸರ್ಕಾರವು ಆ ಲಾಸ್ ಕಂಪನಿಯಲ್ಲಿ ಅಂತ ಹೇಳ್ತಿದ್ದಂಥ ಬ್ಯಾಂಕ್ ಆಫ್ ಬರೋಡಲ್ಲಿ ವಿಲೀನಗೊಳಿಸುವುದೇ. ಇದಕ್ಕೊಂದು ನ್ಯಾಯ ಉಂಟೆ?